ಇಲ್ಲಿ ಅವರು ಏನೋ ಕಳ್ಕೊಂಡಿದ್ದಾರೆ. ನಿಮಗ್ ಮೋಸ ಮಾಡಿ ಬಿಟ್ಟೋಗಿದ್ದಂತ ವ್ಯಕ್ತಿ ಅವ್ರ ಲೈಫಲ್ಲೂ ಅವ್ರು ಏನೋ ಕಳ್ಕೊಂಡಿದ್ದಾರೆ. ರಿಲೇಶನ್ಶಿಪ್ ಆಗಿರ್ಬೋದು, ಕೆರಿಯರ್ ಅಲ್ಲಿ ಆಗಿರ್ಬೋದು, ಅಥವಾ ಜಾಬ್ ಅಲ್ಲಿ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಅಥವಾ ಅವರು ನಿಮ್ಮನ್ನ ಬಿಟ್ಟು ಬೇರೆ ವ್ಯಕ್ತಿ ಜೊತೆಲಿ ಹೋಗಿದ್ರೆ, ನಿಮಗ್ ಮೋಸ ಮಾಡಿ ಬೇರೆ ವ್ಯಕ್ತಿ ಜೊತೆಲಿ ಹೋಗಿದ್ರೆ, ಆ ಕಡೆ ಆ ವ್ಯಕ್ತಿನ ಸಹ ಕಳ್ಕೊಂಡಿರ್ಬಹುದು, ಕಳ್ಕೊಂಡಿದ್ದಾರೆ ಅಲ್ಲ. ಓಕೆನಾ? ಸೊ ಈಗ ಆ ರೀತಿ ಕಳ್ಕೊಂಡ್ಮೇಲೆ ಈಗ ಇವರಿಗೆ ಒಂದು ಬ್ಯಾಲೆನ್ಸ್ ಅನ್ನೋದಿಲ್ಲ. ಒಂದು ಅಟ್ರಾಕ್ಷನ್ ಮೇಲೆ ನಿಮ್ಮನ್ನ ಬಿಟ್ಟೋಗಿರ್ಬೋದು ರಿಲೇಶನ್ಶಿಪ್ ಅಲ್ಲಿ ಇರೋರಿಗಾದ್ರೆ, ಅಥವಾ ಒಂದು ದುಡ್ಡಾಗಿದ್ರು ಅಷ್ಟೇ, ಒಂದು ಬಿಸ್ನೆಸ್ ಆಗಿದ್ರು ಅಷ್ಟೇ. ಈ ಬಿಸ್ನೆಸ್ ಇಲ್ಲಿ ಒಂದು ಜೆನ್ಯೂನ್ ಅನ್ನೋದಿತ್ತು ಅವರಿಗೆ, ಬಟ್ ಸ್ಟಿಲ್ ಅವರಿಗೆ ಅದು ಗಮನ ಬರ್ಲಿಲ್ಲ. ಅವ್ರು ಆ ಕಡೆನೆ ಅಟ್ರಾಕ್ಟ್ ಆಗಿ ಹೋದ್ರು. ಇದಕ್ಕಿಂತ ಬೆಟರ್ ಆಗಿ ಸಿಗುತ್ತೆ ಅಲ್ಲಿ ಅಂತ ನಿಮ್ಮನ್ನ ಬಿಟ್ಟು ಹೋದ್ರು. ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ ಅಂತ ಹೋದ್ರು. ಬಟ್ ಇದು ಇವರಿಗೆ ಉಲ್ಟಾ ಆಯ್ತು. ಎಲ್ಲಾ ಕಳ್ಕೊಂಡ್ರು. ಈ ಪರ್ಸನ್ ಹೇಗೆ ಅಂತಂದ್ರೆ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ, ಕೇರ್ ಮಾಡೋದಿಲ್ಲ. ಕಳ್ಕೊಂಡಿದ್ರು ಕೇರ್ ಮಾಡೋದಿಲ್ಲ ಈ ಪರ್ಸನ್. ಸೊ ಆ ರೀತಿ ಥಿಂಕ್ ಮಾಡಿ ಬಿಟ್ಟೋದ್ರು. ಒಂದು ಅಟ್ರಾಕ್ಷನ್ ಅನ್ನೋದು ಅವ್ರನ್ನ ಆ ರೀತಿ ಸೆಳೀತು. ಬಟ್ ಈಗ ಬ್ಯಾಲೆನ್ಸ್ ಇಲ್ಲ ಅವ್ರ ಲೈಫ್ ಅಲ್ಲಿ. ನಾನು ಬಿಟ್ಟು ಹೋಗ್ಬಾರ್ದಿತ್ತು ಅನ್ನೋದು ಒಂದು ಥಾಟ್ ಇದೆ. ನ್ಯೂ ಬಿಗಿನಿಂಗ್ ಅನ್ನೋದು ಮಾಡ್ಕೊಳ್ಳೋಣ ಅಂತ ಹೋದ್ರು, ಬಟ್ ಅದ್ ನ್ಯೂ ಬಿಗಿನಿಂಗ್ ಆಗ್ಲಿಲ್ಲ, ಬೇರೆ ಏನೋ ಆಯ್ತು. ಸೊ ಈಗ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ ಹುಡುಕ್ತಿದ್ದಾರೆ ಆ ಪರ್ಸನ್. ಹೇಗ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅಂತ ಸಹ ತಲೆ ಕೆಡ್ಸ್ಕೊಂಡಿದ್ದಾರೆ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಕ್ಲಾರಿಫೈ ಮಾಡಿ ಈ ಕಾರ್ಡ್ಸ್ ನ. ಮುಂಚೆ ನೀವ್ ಅವ್ರ ಜೊತೆಲಿ ಇದ್ದಾಗ ಅವರು ನಿಮ್ಮನ್ನ ಕೇರ್ ಮಾಡ್ತಿರ್ಲಿಲ್ಲ. ಒಂದು ವ್ಯಾಲ್ಯೂ ಅನ್ನೋದಿರ್ಲಿಲ್ಲ ನಿಮ್ ಪ್ರೀತಿಗೆ. ನಿಮ್ಗೆ ತುಂಬಾ ಹರ್ಟ್ ಮಾಡ್ತಿದ್ರು. ಬಟ್ ಈಗ ಆ ಪರ್ಸನ್ಗೆ ನೀವು ಬೇಕು ಅಂತಂದ್ರು ಅವ್ರ ಪ್ರೀತಿನ ಅವರು ತೋರ್ಸ್ಕೊಳಕ್ ಆಗ್ತಿಲ್ಲ, ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ಈವನ್ ಒಂದು ಕೆರಿಯರ್ ಆಗಿರ್ಲಿ, ಕೆಲ್ಸ ಆಗಿದ್ರು ಸಹನು ಅಷ್ಟೇ. ಈಗ ಮತ್ತೆ ರಿಟರ್ನ್ ಈ ಕೆಲ್ಸಕ್ಕೆ ಬರಕ್ ಆಗ್ತಿಲ್ಲ ಅವರಿಗೆ. ಬಿಕಾಸ್ ಈಗ ಅವ್ರಿಗೆ ಹೇಗಾಗಿದೆ ಅಂತಂದ್ರೆ ಅವ್ರ ಲೈಫ್, ಅವ್ರ ಕೆರಿಯರ್ ಅನ್ನೋ ರೀತಿ ಮೈಂಡ್ ಅಲ್ಲೆಲ್ಲ ಇಟ್ಕೊಂಡು ಸಡನ್ ಆಗಿ ನಿಮ್ಮನ್ನೆಲ್ಲ ಬಿಟ್ಟೋದ್ರು. ಇವನ್